ವಿಷಯ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಿಲೋಡ್. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ದಿನಾಂಕ 77ರಿಂದ 21ರವರೆಗಿನ ಅವಧಿಯ ಸಹಾಯಕ ನಿರ್ದೇಶಕರ ಮೂಲ ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸುವ ಕುರಿತು. ಅಲ್ಲಿ ಕೆಳಗಡೆ ಬನ್ನಿ. ನೆಕ್ಸ್ಟ್, ಸರ್ಕಾರಿ ವೃಂದದ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಇದು ಮಾಡ್ತಿರೋದು ಇವಾಗ. ಇದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಅಬ್ಜೆಕ್ಷನ್ ಎಲ್ಲಿದೆ? That of course I'll have to take instructions if there were. Why did you do this? Millard, kindly see the 159 Millard, page number 159 Millard. 159. Yes Millard. ಅಧಿಸೂಚನೆ 27/11/2017 Millard, dated. ಏನಿದು? ಸಹಕಾರಿ ಸಂಘ ಲೆಕ್ಕ ಪರಿಶೋಧಕರು ಅಂತಿಮ ಜ್ಯೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ ಪ್ರಕಟಿಸಲಾಯಿತು. ಉಲ್ಲೇಖಿತ ಆದೇಶದಂತೆ ಸಿವಿಲ್ ಅಪೀಲ್ ಸಂಖ್ಯೆ 2368/2018 ಪ್ರಕರಣದಲ್ಲಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ 9/2/2017 ತೀರ್ಪಿನನ್ವಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರ ನಿರ್ದೇಶಕರ ವೃಂದ ಜ್ಯೇಷ್ಠತಾ ಪಟ್ಟಿಯನ್ನು ಪರಿಷ್ಕೃತಗೊಳಿಸಿ ಪ್ರಕಟಿಸಬೇಕಾಗಿದ್ದು, ಅದರಂತೆ ದಿನಾಂಕ 77ರಿಂದ 2017ರವರೆಗಿನ ಉಪನಿರ್ದೇಶಕರ ವೃಂದದ ಮೂಲ ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಗಳನ್ನು ಸಿದ್ಧಪಡಿಸಿ ಈ ಅಧಿಸೂಚನೆಗೆ ಲಗತ್ತಿಸಿ ಅನುಬಂಧ 1 ಮತ್ತು 4ರಲ್ಲಿ ಪ್ರಕಟಿಸಲಾಗಿದೆ. ಈ ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಧಿಕಾರಿಗಳ ಹೆಸರು, ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ಶ್ರೇಣಿ ಪದೋನ್ನತಿ ಹೊಂದಿದ ದಿನಾಂಕ ಮತ್ತು ಮೀಸಲಾತಿ ಇವುಗಳನ್ನು ಬಿಟ್ಟು ಹೋಗಿದ್ದಲ್ಲಿ ಅಥವಾ ವ್ಯತ್ಯಾಸಗಳಾಗಿದ್ದಲ್ಲಿ ಸರಿಯಾದ ದಿನಾಂಕಗಳನ್ನು ತಿದ್ದುಪಡಿ ಮಾಡಲು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಈ ದಿನಾಂಕ ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಸಹಕಾರ ಸಂಘ ಲೆಕ್ಕ ಪರಿಶೋಧಕರು ನಿರ್ದೇಶಕರು ಬೆಂಗಳೂರು ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಬೇಸ್ಡ್ ಆನ್ ಯಾರು ಕೊಟ್ಟಿದ್ರು ಅಬ್ಜೆಕ್ಷನ್ಸ್? ಆಗಿದೆ, ಚೇಂಜ್ ಮಾಡಿ ಕೊಡಿ ಅಂತ ಯಾರು ಕೊಟ್ಟಿದ್ರು? I'll secure my this. I'll secure instructions. What secure? In your objection, you should have. This is my objection. Seniority. Yes, my lord. My objection is Where have you stated? 5-2. Based on 5-2, I have said objections, my lord. Rule 5-2. ವ್ಯವಹಾರಕ್ಕಾಗಿರುತ್ತೆ. ನಾವು ಹಿಂಗೆ ಹೇಳ್ಬಾರ್ದು, ಬಟ್ ನಾವು ಹೇಳಲೇಬೇಕಾಗತ್ತೆ. ಎಲ್ಲಿದೆ ಪೇಜ್ ನಂಬರ್? ನಿಮ್ ರಿಪ್ಲೈ ಸ್ಟೇಟ್ಮೆಂಟ್ ನಲ್ಲಿ ಇಂಥ ಎಕ್ಸ್ ಅನ್ನೋ ಎಂಪ್ಲಾಯಿ ಈ ರೀತಿ ತೋರಿಸ್ಕೊಟ್ಟ ನಮ್ಗೆ, ಅವಾಗ ನಮ್ಗೆ ಬುದ್ಧಿ ಬಂತು, ನಾವು ಅದನ್ನ ಓದಿದ್ವಿ, ಅವಾಗ ನಾವು ಚೇಂಜ್ ಮಾಡಿದ್ವಿ. ಎಲ್ಲಿದೆ ಅದು? ನೀವು 20 ವರ್ಷ ಆದ್ಮೇಲೆ ನೀವು ಎಂಪ್ಲಾಯೀಸ್ ಸ್ಟೇಟಸ್ ಎಲ್ಲ ಆಲ್ಟರ್ ಮಾಡಿದ್ರೆ ಅವ್ರು ಒಟ್ಟು ತಿಳ್ಕೊಂಡ ಮೇಲೆ ಮಾಡಿಲ್ಲ, ಅವ್ರು ಇದ್ದಾಗ ಒಂದ್ ಮಾಡಿರಿ, ಹಂಗ ಯಾರ್ಯಾರು ಕೋರ್ಟಿಗೆ ಹೋಗಬೇಕು ಅಂತ. Why did you do? You have power to do is one thing. Existence of power is one thing. Exercise of power is another. Page number 8. Reason for exercise. Para number 8, my lord, in my statement of objections. Page number 4 in my statement of objections, my lord. Separate file. Running page. Separate file ಮಾಡಿದೀನಿ ಸರ್. ಇದಕ್ಕೆ ಅಲ್ಲಿ ಮಾಡ್ಲಿಲ್ಲನೋ? ಅಲ್ಲಿ ಮಾಡಿಲ್ಲ. ಮಾಡಿದೀವಿ. ಅಲ್ಲಿ ರಿಪ್ಲೈ ಹಾಕಿದ್ವಾ? Sorry, I don't have the 605. Para 8. Para 8 ನಲ್ಲಿ ಏನು ಅಂತ ಹೇಳಿರಿ? Yeah. It is submitted. State government is under the obligation to prepare the seniority list to each cadre every year. Due to administrative reason, publication of seniority list was delayed. Initially, 15 days time was given for appointing candidate to report for their respective post. Respondent 4, Parvez Khan, made a request at the first respondent. ಬೇರೆ ಏನಿದೆ? Why you are doing this ಅಂತ ಹೇಳಿದೆ? Why are you raising the dead things? Why you want to dig the grave ಅಂತ ತೋರಿಸಿ? Unless you wanted to favor somebody, you could not have done it, and you would favor somebody not obviously for not free. It is on quid pro quo basis. So there appears to be a whole series of proceedings for about 5 years. We are asking simple question because it's a classic case that would fit into seniority chapter. Who objected to this premise that seniority list ನಾವು ತಯಾರು ಮಾಡುವಾಗ ಈ ಪ್ರಿಮೈಸ್ ಮೇಲೆ ಮಾಡಿದ್ದೇವೆ? ಅದಕ್ಕೆ ಅಬ್ಜೆಕ್ಷನ್ ಎಲ್ಲಿದೆ? ಯಾರಿಂದ? There should have been, my lords. I'll get instructions in that regard. How I understand. If there is any such page 210, my lords, is where the issue is considered. Page we agree with the reasoning of the tribunal and dismiss the petition. First, the vehement submission of. Click on subscribe button and press the bell icon to get updates from Ye TV Kannada.